ಜಯರಾಮ್ ಕೃಷ್ಣ. ವರಾಭಯಕರಿ ಶ್ರೀ ಶಾರದೇಶ್ವರಿ ಎನ್ನುವ ಈ ಪುಸ್ತಕದಲ್ಲಿ ಬರುವ ಒಂದು ಘಟನೆಯನ್ನು ಈ ದಿನ ಓದಿ ಹೇಳುತ್ತಿದ್ದೇನೆ. ಇತ್ತೀಚೆಗೆ ನಡೆದ ಒಂದು ವಾಸ್ತವ ಘಟನೆಯನ್ನು ಇಲ್ಲಿ ಉಲ್ಲೇಖಿಸಬಹುದು. ವೈದ್ಯನಾಥನ್ ಓರ್ವ ನಿವೃತ್ತ ತಹಸೀಲ್ದಾರರು. ಕೊಯಂಬತ್ತೂರಿನ ರಾಮಕೃಷ್ಣ ಮಠದ ಸಮೀಪದಲ್ಲೇ ಅವರ ಮನೆ. ಹುದ್ದೆಯಲ್ಲಿದ್ದಾಗ ಅವರಿಗೆ ಮಠಕ್ಕೆ ಭೇಟಿ ಕೊಡುವಷ್ಟು ಸಮಯ ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ನಿವೃತ್ತಿ ಹೊಂದಿದ ನಂತರ ಒಂದು ದಿನ ಹೀಗೆ ಮಠದ ಬದಿಯಲ್ಲಿ ಸಾಗುತ್ತಿದ್ದಾಗ ಅವರಿಗೆ ಮಠದ ಒಳಗೆ ಹೋಗಬೇಕೆಂದೆನಿಸಿತು. ಸರಿ, ಅಂದಿನಿಂದ ಶುರುವಾಯಿತು ಅವರ ಆಧ್ಯಾತ್ಮಿಕ ಪಯಣ. ಅವರ ಧರ್ಮಶೀಲ ಪತ್ನಿಯೂ ಜೊತೆಗೂಡಿಕೊಂಡಳು. ಕ್ರಮೇಣ ಆ ವೃದ್ಧ ದಂಪತಿಗಳಿಗೆ ಮಠ ತಮ್ಮ ಎರಡನೆಯ ಮನೆಯಂತಾಗಿ ಬಿಟ್ಟಿತು. ವೈದ್ಯನಾಥನ್ ತಮ್ಮ ನಿರೀಕ್ಷೆಗೂ ಮೀರಿದ ಸಂತಸ ಶಾಂತಿಗಳಿಂದ ಕಾಲ ಕಳೆಯುತ್ತಿದ್ದರು. ದಿನಗಳುರುಳಿದವು. ಅದೊಂದು ದಿನ ಎಂದಿನಂತೆ ವೈದ್ಯನಾಥನ್ ಮಠದಲ್ಲಿ ಸಾಯಂ ಆರತಿ ದರ್ಶಿಸುತ್ತಾ ಕುಳಿತಿದ್ದಾರೆ. ಆಗ ಅವರಿಗೆ ಒಂದು ವಿಶಿಷ್ಟ ದರ್ಶನಾನುಭವವಾಯಿತು. ದೇವಾಲಯದಲ್ಲಿದ್ದ ಶಾರದಾದೇವಿಯವರ ಭಾವಚಿತ್ರವು ಅವರಿಗೆ ಜೀವಂತವಾಗಿರುವಂತೆ ಕಂಡಿತು. ಶಾರದಾದೇವಿಯವರು ಎರಡೂ ಕೈಗಳನ್ನು ತಮ್ಮೆಡೆಗೆ ಚಾಚುತ್ತಾ ಆ ಪಟದಿಂದ ಹೊರಬಂದಂತೆ ಕಂಡರು ವೈದ್ಯನಾಥನ್. ಆ ದರ್ಶನವನ್ನು ಕಾಲ್ಪನಿಕವೆಂದು ತಳ್ಳಿಹಾಕಲು ಅವರಿಗೆ ಸಾಧ್ಯವಾಗಲಿಲ್ಲ. ಅವರ ಮನದ ಮೇಲೆ ಆ ದರ್ಶನಾನುಭವ ಉಂಟು ಮಾಡಿದ್ದ ಪ್ರಭಾವ ಅಷ್ಟು ಗಾಢವಾಗಿತ್ತು. ಅಷ್ಟೇ ಅಲ್ಲ, ಅಂದಿನಿಂದ 3 ದಿನ ಅದೇ ದರ್ಶನವಾಯಿತು ಅವರಿಗೆ. ಈ ದರ್ಶನದ ಇಂಗಿತವೇನಿರಬಹುದು? ವೈದ್ಯನಾಥನರು ಅದನ್ನು ಅರ್ಥ ಮಾಡಿಕೊಂಡಿದ್ದು ಹೀಗೆ. ಶಾರದಾದೇವಿಯವರು ತಮ್ಮನ್ನು ಇಹಲೋಕದಿಂದ ಮರಳಿ ತಮ್ಮ ಮಡಿಲಿಗೆ ಕರೆದುಕೊಳ್ಳಲು ಬಯಸಿದ್ದಾರೆ ಎಂದು. ವೈದ್ಯನಾಥನರು ಆ ದರ್ಶನವನ್ನು, ತಮ್ಮ ಅನಿಸಿಕೆಗಳನ್ನು ಮಠದ ಸ್ವಾಮಿಗಳಿಗೆ ಹಾಗೂ ತಮ್ಮ ಮಡದಿಗೆ ತಿಳಿಸಿದರು. ಆದರೆ ಅವರೆಲ್ಲ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಲು ಹವಣಿಸಿದರು. ಆದರೆ ವೈದ್ಯನಾಥನರಿಗೆ ಮಾತ್ರ ಮನದಟ್ಟಾಗಿತ್ತು, ತಮ್ಮ ಐಹಿಕ ಜೀವನ ಯಾತ್ರೆಯು ಪಾರಮಾರ್ಥಿಕ ಆದರ್ಶದಲ್ಲಿ ಪರ್ಯವಸಾನಗೊಳ್ಳಲಿದೆ ಎಂದು. ಅವರ ಅಂತರಂಗದ ಹಂಬಲವೂ ಅದೇ ಆಗಿತ್ತು. ಅವರು ಮಡದಿಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡರು. ತಮ್ಮಿಬ್ಬರಲ್ಲಿ ಯಾರೇ ಬದುಕಿ ಉಳಿದರೂ ಅವರು ತಮ್ಮ ಮಿಕ್ಕ ಜೀವಿತವನ್ನೆಲ್ಲ ಭಗವತ್ ಸೇವೆಗಾಗಿ ಮಾತ್ರವೇ ಮುಡುಪಾಗಿಡಬೇಕು ಎಂದು. ವೈದ್ಯನಾಥನರು ಪ್ರತಿದಿನವೂ ದಿ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಗ್ರಂಥವನ್ನು ಓದುವ ಪರಿಪಾಠವಿಟ್ಟುಕೊಂಡಿದ್ದರು. ಅವರಿಗೆ ಈ ದರ್ಶನಾನುಭವವಾಗಿ ಇನ್ನೂ 1 ವಾರವೂ ಸಂದಿಲ್ಲ. ಅಷ್ಟರಲ್ಲಿ ಅದೊಂದು ದಿನ ಅವರಿಗೆ ಗಾಸ್ಪೆಲ್ನ ಪಠಣದ ನಂತರ ಪ್ರಜ್ಞೆ ತಪ್ಪಿತು. ಕೂಡಲೇ ಆಸ್ಪತ್ರೆಗೆ ಸೇರಿಸಿದರು. 2 ಮೂತ್ರಕೋಶಗಳು ತೀರಾ ಹದಗೆಟ್ಟಿದ್ದರಿಂದ ಈಗ ಇತರ ತೊಂದರೆಗಳು ಕಾಣಿಸಿಕೊಂಡವು. ಅವರ ಆರೋಗ್ಯ ಸುಧಾರಿಸುವ ಬದಲು ಕುಸಿಯುತ್ತಾ ಬಂದಿತು. ಆದರೆ ವೈದ್ಯನಾಥನರು ಮಾತ್ರ ಸಮಾಧಾನದಿಂದಲೇ ಇದ್ದರು. ಮಠದ ಸ್ವಾಮಿಗಳೊಬ್ಬರು ಅವರಿಗೆ ಶಾರದಾದೇವಿಯವರ ಭಾವಚಿತ್ರವನ್ನು ನೀಡಿದ್ದರು. ವೈದ್ಯನಾಥನರು ಅದನ್ನು ತಮ್ಮ ಹಾಸಿಗೆ ಎದುರು ತೂಗು ಹಾಕಿಸಿ ಅದನ್ನೇ ದಿಟ್ಟಿಸುತ್ತಲಿದ್ದರು. ಮಾರನೆಯ ದಿನ ಮಡದಿಯನ್ನು ಮಗನನ್ನು ಕರೆದು ಆ ಭಾವಚಿತ್ರವನ್ನು ತಮ್ಮ ಕೈಯಲ್ಲಿರಿಸುವಂತೆ ಹೇಳಿದರು. ಅದನ್ನವರು ತಮ್ಮ ಎದೆಗಪ್ಪಿಕೊಂಡು, "ಓ ತಾಯಿ, ಇದೋ ನಾನು ನಿನ್ನಲ್ಲಿಗೆ ಬರುತ್ತಿದ್ದೇನಮ್ಮ" ಎನ್ನುತ್ತಾ ಶಾರದಾದೇವಿಯವರ ಪಾದಾರವಿಂದವನ್ನು ಸೇರಿದರು. ಎಂಥ ಅನುಪಮ ಭಾಗ್ಯವಿದು! ಕಡೆಗಾಲದಲ್ಲಿ ಶಾರದಾದೇವಿಯವರ ಪಾದ ಪದ್ಮಗಳಲ್ಲಿ ಐಕ್ಯವಾಗುವ ಮಹಾಯೋಗ. ಈ ಬಗೆಯ ಭಾಗ್ಯಕ್ಕೆ ಎಲ್ಲ ಜನರು ಭಾಜನರಾಗಲು ಸಾಧ್ಯವೇ ಎಂದರೆ ಯಾಕಾಗಬಾರದು? ಶಾರದಾದೇವಿಯವರು ಎಲ್ಲರ ತಾಯಿ, ಜಗಜ್ಜನನಿ. ಅಷ್ಟೇ ಅಲ್ಲ, ಅವರು ಪರಮ ಕರುಣಾಮಯಿ. ನಾನು ಕರುಣೆ ತೋರದ ವ್ಯಕ್ತಿಯೇ ಇಲ್ಲ, ಅಷ್ಟೇಕೆ ಒಂದು ಕೀಟವೂ ಇಲ್ಲ ಎಂದು ಅವರೇ ಹೇಳಿದ್ದಾರೆ. ಎಂದರೆ ಎಲ್ಲರ ಮೇಲೂ ಅವರ ಕರುಣೆ ಯಾವಾಗಲೂ ಇದೆ. ನಾವು ಪ್ರಾಮಾಣಿಕ ಹೃದಯದಿಂದ ಮೊರೆ ಇಟ್ಟಾಗ ಆ ಕರುಣೆ ನಮ್ಮ ಸ್ಪಷ್ಟ ಅನುಭವಕ್ಕೆ ಬರುತ್ತದೆ. ಇಲ್ಲಿಗೆ ಮುಗೀತು. ನಾಳೆ ದಿನ ಇನ್ನೊಂದು ಘಟನೆಯನ್ನು ಓದಿ ಹೇಳ್ತೇನೆ. ಜಯರಾಮ್ ಕೃಷ್ಣ.